ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ಸ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮಗ್ನೆ ಆಲ್ಬಮ್ ಸಾಂಗ್ನ ಟೀಮ್. ಬನ್ನಿ ಒಬ್ಬೊಬ್ಬರಾಗೆ ಮಾತಾಡ್ಸ್ಕೊಂಡು ಹೋಗೋಣ. ಇದರಲ್ಲಿ ಮೇನ್ ಲೀಡಾಗಿ ಸಂತೋಷ್ ಅವ್ರು ಕಾಣಿಸ್ಕೊತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೊಸ ಸಾಂಗು, ಹೊಸ ಅನುಭವ. ಸೊ ಹೇಗೆ ಅನ್ನಿಸ್ತು ಆ ಫೀಲಿಂಗ್? ಸರ್ ಹೊಸ ಸಾಂಗು ಹೊಸ ಆಲ್ಬಮ್ಗಿಂತ ನನಗೆ ಆಲ್ಮೋಸ್ಟ್ ರೂಢಿ ಇತ್ತಲ್ಲ ಸರ್. ಹೆಂಗಂದರೆ ಹೊಸ ಅನುಭವ ಏನಂದರೆ ನನ್ನದೇ ಒಂದು ಮೇನ್ ಲೀಡಾಗಿ ಇವಾಗ ನಾನೇ ಅದು ಹೊಸ ಅನುಭವದಲ್ಲಿ ಅಂದರೆ ಹಾಡು ಹೇಳಿದ್ದು ಹೊಸ ಅನುಭವ ನನಗೆ. ಫಸ್ಟ್ ಟೈಮ್ ನಾನು ಹಾಡು ಹೇಳಿದ್ದು ಅದು ಬಿಟ್ಟು ಡ್ಯಾನ್ಸಲ್ಲಿ ಆಲ್ಮೋಸ್ಟ್ ನಾನು ಡ್ಯಾನ್ಸೆಲ್ಲ ತುಂಬ ಮಾಡಿದೆ. ಮತ್ತು ಬ್ಲ್ಯಾಕಲ್ಲೆಲ್ಲ ಮಾಡಿದ್ದೀನಿ, ಹೀರೋ ಹಿಂದೆ ಸೈಡಲ್ಲೆಲ್ಲ ಮಾಡಿದ್ದೀನಿ ನಾನು. ಅದು ಮಾಡಬೇಕಾದ್ರೆ ಓಕೆ ಈ ಥರ ಇದ್ದಾಗ ನಾನು ಒಂದು ಏನೋ ಪ್ರತಿಭೆ ನನ್ನಲ್ಲೂ ಇದೆಯಲ್ಲ, ಅದನ್ನು ಆಚೆ ಜನಕ್ಕೂ ಗೊತ್ತಾಗಬೇಕು ಅಂದ್ಬಿಟ್ಟು ಸೊ ಇದೊಂದು ಮಗನೇ ಅನ್ನೋದೊಂದು ಮಾಡಿದೆ. ಸರ್ ಎಲ್ಲೋ ಒಂದು ಕಡೆ ಟೈಟಲ್ಲು ತುಂಬ ಜನಕ್ಕೆ ಒಂಥರ ನೆಗೆಟಿವ್ ಆಗಿ ಕಾಣಿಸೋದು ಇವಾಗ ಕಾಣ್ತಿದೆ. ಆ್ಯಕ್ಚುಲಿ ನೋಡ್ತಾ ಹೋದರೆ ಮಗನೇ ಮಗನೇ ಅಂದರೆ ಅದು ಬೇರೆ ಪದಕ್ಕೆ ಇದಾಗುತ್ತೆ ಅಂತ. ಸೊ ಈ ಟೈಟಲ್ಲೇ ಇಡಬೇಕು ಅಂತ ನಿಮ್ಗೆ ಯಾಕಂತ? ಸರ್ ಏನಂದರೆ ಮಗನೇ ನನ್ನ ಟೈಟ್ಲ್ ಹೆಂಗಿದೆ ಅಂದರೆ ಇವೆಲ್ಲರೂ ನೆಗೆಟಿವ್ನು ಅನ್ಕೋಬೋದು. ಇವಾಗ ಒಬ್ಬರ ಮಗನ ಎಲ್ಲೇ ಇದೆಯೋ ಅಂತಲೂ ಕರಿಬೋದು. ಒಳ್ಳೆ ರೀತಿಲೂ ಬರುತ್ತೆ. ಕೆಟ್ಟಿದ್ದೆ ನಿಮ್ಮ ಗೊತ್ತು, ಬಿಫೋರ್ ಒಂದು ಹೆಸರು ಒಂದು ಲೆಟರ್ ಹಾಕೊಂಬಿಟ್ರೆ ಬೇರೆ ಥರ ಬರುತ್ತೆ. ಆ ಥರ ನನಗೆ ಬೈದಿದ್ದಾರೆ. ಆ ಥರ ಅದರಲ್ಲಿದೆ. ಅದಕ್ಕೋಸ್ಕರ ಆ ಟೈಟ್ಲ್ ಇಕ್ಕಿದ್ದು. ಸೊ ಮಗನೇ ಅಂದರೆ ಒಳ್ಳೆ ರೀತಿಲಿ ಇರುತ್ತೆ, ಬಟ್ ಒಂದು ವಾರ್ನಿಂಗು ಕೊಡ್ಬೋದು ಒಬ್ರಿಗೆ. ಅದ್ರ ಪ್ರೀತಿ ವಿಶ್ವಾಸದಿಂದನೂ ಹೇಳು ಮಗನೇ ಅನ್ನೋದು ಪ್ರೀತಿ ವಿಶ್ವಾಸದಲ್ಲೂ ಇದೆ. ಸೊ ಅದಕ್ಕೋಸ್ಕರ ಆ ಟೈಟ್ಲ್ ಇಕ್ಕಿದ್ದು ನಾನು. ಸರ್ ಈ ಸಾಂಗಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನೀವು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸ ಮಾಡಿದಾಗ ಈ ಥರ ಫಿಲಿಮ್ ಮಾಡಬೇಕು, ಈ ಥರ ಸಾಂಗ್ ಮೂಲಕ ನಾನು ಬರಬೇಕು ಅಂತ ಯಾವಾಗ ಅನಿಸಿದ್ದು? ಸರ್ ಏನಂದರೆ ಫಸ್ಟ್ ನಾನು ಒಂದು 20-25 ಆಲ್ಬಮ್ಸ್ವರೆಗೂ ಕೊರಿಯೋಗ್ರಾಫರ್ ಮಾಡಿದ್ದೀನಿ. ಆಲ್ಬಮ್ ಸಾಂಗ್ಗೆ ನಾನೇ ಮೇಯ್ನ್ ಕೊರಿಯೋಗ್ರಾಫರ್ ತುಂಬ ಮಾಡಿದ್ದೀನಿ. ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಕಡಿಮೆ, ಬೇರೆಯವ್ರಿಗೆ ಅಂದರೆ ಚಾನಲ್ ತುಂಬ ಮಾಡಿದೆ. ಡ್ಯಾನ್ಸರ್ ತುಂಬ ಮಾಡಿದ್ದೀನಿ. ಸೊ ಎಲ್ಲ ಡ್ಯಾನ್ಸ್ ಯಾವುದೇ ಮೂವಿಲಿದ್ರು ಅದರಲ್ಲಿ ಎಲ್ಲ ಸೈಡ್ ಡ್ಯಾನ್ಸರಾಗೆ ಮಾಡಿದ್ದೀನಿ. ಅದಾದಮೇಲೆ ಮೇಯ್ನಾಗಿ ಮಾಡಿದ್ದು ಅಂದರೆ ನನ್ನದೇ ಒಂದು 20 ಆಲ್ಬಮ್ ಸಾಂಗ್ ಬೇರೆಯವ್ರಿದೆ ಎಲ್ಲ ನಾನು ಕರೆದಿದ್ದೀನಿ. ನಾನು ಕೆಲಸ ಚೆನ್ನಾಗಿ ಮಾಡ್ತೀನಿ. ಆಲ್ಬಮ್ ಸಾಂಗ್ಗಳು ತುಂಬ ಮಾಡಿದೆ. ಅದಾದಮೇಲೆ ಇದು ಚಾನಲಲ್ಲೂ ಅಷ್ಟೇ, ಚಾನಲ್ಲಿ ತುಂಬ ಕೆಲಸ ಚೆನ್ನಾಗಿ ಮಾಡ್ತೀನಿ. ಕ್ರಿಯೇಟಿವಿಟಿಯಿಂದಾಗ ಅಸ್ಟೆಂಟಾಗೆ ಕೊರಿಯೋಗ್ರಾಫರಾಗಿ ಮಾಡಿ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳು ಇರ್ಬೋದು, ಸೊ ಎಲ್ಲನೂ ಮಾಡಿದ್ದೀನಿ. ಸರ್ ನಿಮ್ಮ ಟೀಮ್ ಬಗ್ಗೆ ನಮಗೂ ಒಂದ್ಸರಿ ಪರಿಚಯ ಮಾಡಿಕೊಡಿ. ನಿಮ್ಮ ಎಡಿಟರ್ ಆ್ಯಂಡ್ ಕ್ಯಾಮ್ರಾ ಪರ್ಸನ್ ಅವರು ನಿಮಗೆ ಎಷ್ಟು ಬ್ಯಾಕ್ ಬೋನ್ ಆಗಿದ್ದಾರೆ ಮತ್ತು ಅವ್ರನ್ನೇ ಮಾತಾಡಿಸೋಗ. ಓಕೆ ಸರ್, ಏನಂದರೆ ನನಗೆ ಮಾರುತಿ ಸರ್ ಅಂತ ತುಂಬ ಇವತ್ತಿನ ಔಟ್ಪುಟ್ ಏನು ನೋಡ್ತಾ ಇದ್ದೀರಾ ಅದರಲ್ಲಿ ಕೈ ಚಳಕ ಬಂದು ಇವರೇನೆ. ಸರ್ ನನಗೆ ಹೆಂಗೆ ಬೇಕು, ನನ್ನ ವಿಜುಲೇಷನ್ ಏನಿದೆ ಅದಕ್ಕಿಂತ ಬೆಸ್ಟಾಗಿ ಅವ್ರು ತಗೊಡಿದ್ದಾರೆ. ಮಾರುತಿ ಸರ್ ಅಂತ ಅವ್ರ ಹತ್ರ ಕೊಡ್ತೀವಿ, ಮಾತಾಡಿ. ಸರ್ ನೀವು ನೋಡೋಕ್ಕೆ ಚಿಕ್ಕವ್ರ ಥರ ಕಾಣಿಸ್ತೀರಾ, ಆದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಕೈ ಇದೆ ನಿಮ್ಮದು ಅಂತ ಗೊತ್ತಾಯಿತು. ಸೊ ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳ್ಕೊಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾರುತಿ ಅಂತ. ಸೊ ನಾನು DOP ಆ್ಯಂಡ್ ಎಡಿಟರಾಗಿ ಮಾಡಿದ್ದೀನಿ. ಫಸ್ಟ್ ನಾನು ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಎಡಿಟರಾಗಿ. ಸೊ ಆಮೇಲೆ ನಾನೊಂದು 4 ಇಯರ್ಸ್ ನಾನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ನನಗೆ ತುಂಬ ಇಂಟ್ರೆಸ್ಟ್ ಸಿನಿಮಾ ಇದರಲ್ಲಿ. ನಾನು ಮೇನ್ ಏನಂದರೆ ನನಗೆ ಇಂಡಿ ಫಿಲ್ಮ್ ಮೇಕರ್ ಆಗಬೇಕು ಅನ್ನೋದ್ರಿಂದ ನಂದು ಯಾವಾಗಿಂದನೂ ಒಂದು ಡ್ರೀಮ್ ಇತ್ತು. ಸೊ ಹಂಗಾಗಿ ನಾನು ಎಡಿಟಿಂಗಿಂದ ಸಿನಿಮಾಟೋಗ್ರಫಿಗೆ ಬಂದೆ. ಸೊ ಅಲ್ಲಿಂದ ಅದು ಎರಡು ನನಗೆ ತುಂಬ ಈಸಿ ಆಯಿತು. ಸೊ ನಾನೇ ಎಡಿಟರ್ ಆಗಿರೋದ್ರಿಂದ ನನಗೆ ಏನು ಬೇಕು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಆಮೇಲೆ ನನಗೆ ಟೈಮ್ ಎಲ್ಲಿ ನಾನು ವೇಸ್ಟ್ ಮಾಡ್ದೇನೆ ಶೂಟ್ ಮಾಡೋಕ್ಕೆ ನನಗೆ ತುಂಬ ಈಸಿ ಆಯಿತು. ಸೊ ಹಂಗಾಗಿ ನನಗೆ ಎರಡಕ್ಕೂ ನಾನು DOP ಆ್ಯಂಡ್ ಎಡಿಟರಿಗೆ ವರ್ಕ್ ಮಾಡ್ತಾಯಿದ್ದೀನಿ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ. ಈ ಸಾಂಗ್ಗೆ ಸಂಗೀತ ನೀವೇ ನೀಡಿದ್ದೀರಾ ಅಂತ ಗೊತ್ತಾಯಿತು. ಸೊ ನಿಮ್ಮ ಬಗ್ಗೆ. ಹೌದು, ನಮಸ್ತೆ. ನನ್ನ ಹೆಸರು ಧ್ರುವ ಅಂತ ಹೇಳಿ. ಈ ಸಾಂಗಿಗೆ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ಪ್ರೊಡಕ್ಷನ್ ಆಲ್ಸೋ ಎರಡೂ ನಾನೇ ಮಾಡಿದ್ದೀನಿ. ಸೊ ಖುಷಿ ಇದೆ. ಇವತ್ತು ರಿಲೀಸ್ ಆಗಿದೆ, ಎಲ್ಲರೂ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಯೂಟ್ಯೂಬಲ್ಲಿ ನಾವು ಅದನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಕೂಡ. ಆ್ಯಂಡ್ ಸಾಂಗು ನನಗೆ ಅಣ್ಣ ಒಂದ್ಸಲಿ ನನಗೆ ಅವರ ಸ್ಟೋರಿ ಹೇಳಿದಾಗ ಅಥವಾ ಇದ್ರ ಮೇಲೆ ಏನಾದರೂ ಮಾಡೋಣ ಅಂತ ಅಂದಾಗ ತುಂಬ ವಿಭಿನ್ನವಾಗಿ ಮಾಡಬೇಕು ಅಂತಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಈ ಸಾಂಗಲ್ಲಿ ನೋಡಿದ್ರೆ ದೇರ್ ಆರ್ ಲಾಟ್ ಆಫ್ ಅದರ್ ಜಾನರ್ಸ್ ಆ್ಯಸ್ ವೆಲ್. ಒಂದು ಟ್ರ್ಯಾನ್ಸ್ ಬರುತ್ತೆ, ಅದರಲ್ಲಿ ಟಮಟೆ ಹೋಗುತ್ತೆ, ಅದಾದಮೇಲೆ ಮಾಸಾಗಿ ಬೀಟ್ಸ್ ಬರುತ್ತೆ, ರಾಕ್ ಬರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅದನ್ನೆಲ್ಲನೂ ಒಂದೇ ಕಡೆ ತೊಗೊಂಬಂದು ಜನಕ್ಕೆ ಕೊಡಬೇಕು ಅಂತಲೂ ಇತ್ತು. ಸೊ ಮಾಡಿದ್ದೀವಿ. ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಾಂಗ್ ಈ ಥರ ಎಲ್ಲ ಟ್ರಾನ್ಸಿಷನ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಜಾ ಇತ್ತು. ನಾನು ಎಂಜಾಯ್ ಮಾಡಿದೆ. ನಾನು ಸ್ಟುಡಿಯೋ ಟೇಬಲಲ್ಲಿ ಕೂತಾಗ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಮೋರ್ ಓವರ್ ಅಣ್ಣನ ರೆಕಾರ್ಡ್ ಮಾಡಬೇಕಾದ್ರೆ ಸ್ಟುಡಿಯೋದಲ್ಲಿ ಕೂಡ ಸಖತ್ ಫನ್ ಇತ್ತು. ಅದನ್ನು ನಮ್ಮಿಬ್ಬರಿಗೆ ಗೊತ್ತು ಅದು ಎಷ್ಟು ಹಾರ್ಡ್ ಟೈಮ್ ಅಂತ. ಬಟ್
ತುಂಬ ಸಖತ್ ಫನ್ ಇತ್ತು. ಮಾರುತಿ ಸರು ನಾವೆಲ್ಲರೂ ಒಂದೇ ಸಲ ಕೂರ್ತಾ ಇದ್ವಿ. ನಾನು ಅವ್ರಿಗೆ ಡೆಮೋಸ್ ಕೇಳಿಸ್ತಾ ಇದ್ದೆ, ಅವರು ಇನ್ಪುಟ್ಸ್ ಕೊಡೋರು, ವೈಬ್ ಮಾಡ್ತಾ ಇದ್ವಿ, ಈ ಪಾರ್ಟ್ ಚೆನ್ನಾಗಿದೆ ಅಂತೇಳಿ. ಸೊ ಎಲ್ಲರೂ ಬಿಲ್ಡ್ ಮಾಡಿರೋ ಸಾಂಗ್ ಅದು, ನಾನು ಒಬ್ಬನೇ ಕೂತ್ ಮಾಡಿರೋದಕ್ಕಿಂತ ನಾವೆಲ್ಲ ಕೂತಿ ಒಂದೊಂದೇ ಟ್ರ್ಯಾಕ್ ಬೈ ಟ್ರ್ಯಾಕ್ ಬಿಲ್ಡ್ ಮಾಡಿರೋ ಸಾಂಗ್ ಅಂತ ಹೇಳ್ತೀನಿ. ಸರ್, ನೀವು ಪೋಸ್ಟ್ ಡಿಸೈನ್ ಮಾಡಿದ್ದೀರಾ ನಿಮ್ಮ ಟೀಮ್ ಕಡೆಯಿಂದ. ಸೊ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಿಮಗೆ, ಅಥವಾ ನೀವು ಬಿಲ್ಡಪ್ ಮಾಡ್ಕೊಳ್ಳೋಕ್ಕೆ ಹೇಗೆ ಯೂಸ್ ಆಯಿತು? ಸರ್, ಅದೇ ನನ್ನ ಹೆಸರು ಪ್ರಸನ್ನ ಅಂತೇಳಿ, ಕಿಂಗ್ಸ್ ಫ್ರೇಮ್ ಸ್ಟುಡಿಯೋಯಿಂದ. ಅದೇ ಸರ್ ಬಂದು ಹೇಳಿದ್ರು ಹಿಂಗೆ ಮಗ್ನೆ ಅಂತ ಒಂದು ಟೈಟಲಿಂದ ಒಂದು ಸಾಂಗ್ ಇದೆ. ಫಸ್ಟು ಸಾಂಗ್ ಎಲ್ಲ ತೋರಿಸಿದಾಗ ಅದೇ ನೋಡಿದೆ, ಇಲ್ಲ ಈ ಟೈಟಲ್ಗೆ ಈ ಮೇಕಿಂಗಿಗೆ ಒಳ್ಳೆ ಕ್ಲೀನಾಗಿ ಪೋಸ್ಟರ್ ಡಿಸೈನ್ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಇಲ್ಲ ಎಲ್ಲ ಸಿನಿಮ್ಯಾಟಿಕ್ಕಾಗೆ ಪೋಸ್ಟರ್ ಡಿಸೈನ್ ಎಲ್ಲ ಮಾಡುವಂತ ಮಾಡ್ತಾ ಹೋದ್ವಿ. ಹಾಗೆ ಈ ಎಲ್ಲರೂ ಅಂದರೆ ಟೀಮೆಲ್ಲ ಎಲ್ಲ ಕಷ್ಟಪಟ್ಟು ಮಾಡಿರೋದು, ಎಲ್ಲರೂ ಸಪೋರ್ಟ್ ಬೇಕು. ವಾಲಿಸ್ ಫ್ಲಿಕ್ಸಲ್ಲಿ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ವ್ಯೂಸು ನಾವು ನೆಕ್ಸ್ಟ್ ಏನು ಮಾಡೋದಕ್ಕೂ ಪ್ರೋತ್ಸಾಹ ನೀಡುತ್ತೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಪರಿಚಯ ಮಾಡಿದ್ವಿ, ಹಾಗೆ ನೀವು ಸರ್ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀರಾ ಅಂತ ತಿಳಿದು. ನನ್ನ ಹೆಸರು ರೋಹಿತ್ ಅಂತ. ಸೊ ನನಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ ಸಂತೋಷ್ ಸರ್ಗೆ. ಮುಂಚೆಯಿಂದನೂ ತುಂಬ 6 to 7 ಇಯರ್ಸಿಂದನೂ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ಸೊ ಅವಾಗಿಂದನೂ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ಸೊ ಆಲ್ಮೋಸ್ಟ್ ಆಲ್ ಈಗ ರಿಲೀಸ್ ಆಗಿದೆ ಸಾಂಗು. ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಅದರಲ್ಲಿ ಇರೋದು ಏನಂತಂದರೆ ಅವರು ಮುಂಚೆ ಎಲ್ಲ ಏನು ನಡೆದಿರೋದಿದೆಯಲ್ಲ, ಸೊ ಅದನ್ನೇ ಇಲ್ಲಿ ನಾವು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಮಾಡಿಫೈ ಮಾಡಿ ನಮ್ಮ ಕಡೆಯಿಂದ ಎಷ್ಟಾಗುತ್ತಲ್ಲ ಅಷ್ಟು ತೋರ್ಸೋಕ್ಕೆ ನಾವು ಟ್ರೈ ಮಾಡಿದ್ವಿ ಸ್ಕ್ರೀನಲ್ಲಿ. ಸೊ ಎಲ್ಲ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಇನ್ನು ಮುಂದೆ ನೆಕ್ಸ್ಟ್ ಬಿಗ್ ಪ್ರಾಜೆಕ್ಟ್ಸ್ ಎಲ್ಲ ಇದ್ದಾವೆ ಇನ್ನು. ಸೊ ಅವ್ರ ಮೈಂಡಲ್ಲಿ ಆಲ್ರೆಡಿ ಎಲ್ಲ ಸೆಟ್ ಇದೆ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದು ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಜಸ್ಟ್ ಏನಂತಂದರೆ ವಾಲಿಸ್ ಫ್ಲಿಕ್ಸಿಗೆ ಪಬ್ಲಿಕ್ ಸಪೋರ್ಟ್ ನಮಗೆ ಬೇಕು. ಪಬ್ಲಿಕ್ ಸಪೋರ್ಟ್ ಸ್ವಲ್ಪ ಇರಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಮತ್ತೆ ಥ್ಯಾಂಕ್ ಯು. ಎಷ್ಟಾಗುತ್ತೆ ಅಷ್ಟು ಸಬ್ಸ್ಕ್ರೈಬ್ಸ್ ಅದು ಅದೆಲ್ಲ ಮಾಡಿ, ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಸ್ವಲ್ಪ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಎಷ್ಟು ರೀಚ್ ಆಗುತ್ತಲ್ಲ, ಸೊ ನಮಗೆ ನೆಕ್ಸ್ಟ್ ಪ್ರಾಜೆಕ್ಟಿಗೆ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ. ಮತ್ತೆ ಥ್ಯಾಂಕ್ ಯು. ಸರ್, ಇನ್ನೊಂದು ಮೇಜರ್ ನನಗೆ 2 ಲಿರಿಕ್ಸ್ ಲೈನ್ಸಲ್ಲಿ ಇದಾಯಿತು. ಒಂದು ಕನ್ನಡ ಇಂಡಸ್ಟ್ರಿಗೆ ಹೊಸ ಅಧ್ಯಾಯ ಅಂತ ಆ ಥರ ಒಂದು ಲೈನ್ ಬರುತ್ತೆ. ಇನ್ನೊಂದು ರಿಲೇಟಿವ್ಸ್ ಬಗ್ಗೆ ಮಾತಾಡಿರೋದು, ಅದು ಒಂದು ಲೈನ್ ಬರುತ್ತೆ. ಸೊ ಇವೆರಡು ಲೈನ್ನೇ ಪರ್ಫೆಕ್ಟ್ ಇದು ಚೂಸ್ ಮಾಡ್ಕೊಂಡಿದ್ದು ಯಾಕೆ ಅಂತ? ಏನಂದರೆ ಇವಾಗ ಅದೇ ನಾನು ಅದನ್ನೇ ಹೇಳ್ತಿದ್ದೆ ನಿಮಗೆ ಫಸ್ಟೇ. ಏನಂದರೆ ಇಂಡಸ್ಟ್ರಿ ಬರೋ ಮುಂಚೆ ನಾವು ಒಂದು ಸಣ್ಣ ಪುಟ್ಟದ್ದು ಏನೋ ಮಾಡಿ ಜನಕ್ಕೆ ನಾವು ತೋರಿಸ್ಬೇಕು ಅನ್ನೋದಕ್ಕೆ ಆ ಲೈನ್ ಬರ್ಸಿದ್ದೆ. ಸೊ ನಾನು ಬರ್ತಾಯಿದ್ದೀವಿ, ಸೊ ಆ ಇಂಡಸ್ಟ್ರಿ ಶೇಕ್ ಆಗಿದೆ ಅಂತ ಒಂದು ಲೈನ್ ಇರಲಿ ಅಂತ ನಾವೇ ಒಂದು ಮಜಾ ಕೊಟ್ಟರು. ಏನು ಮಾಡಿರ್ಬೋದು ಅಂದರೂ ನೋಡ್ತಾರೆ ಅಂದ್ಬಿಟ್ಟು ಆ ಲೈನ್ ಮಾಡಿದ್ದು. ಮತ್ತು ಇನ್ನೊಂದು ಅದು ಫ್ಯಾಮಿಲಿ ಸೆಂಟೆನ್ಸ್ ಸಮಥಿಂಗ್ ಆ ಥರ ಇದ್ದಾಗ ಏನಂದರೆ ಜನಗಳು ಬರ್ತಾರೆ ಹೋಗ್ತಾ ಇರ್ತಾರೆ. ಸೊ ಅದರಲ್ಲಿ ನಾನು ಯಾರನ್ನೂ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದೊಂದು ಇರಲಿ ಜನಕ್ಕೆ. ಇವಾಗ ನನ್ನ ಜೀವನದಲ್ಲ, ಎಲ್ಲರ ಜೀವನದಲ್ಲೂ ಆಗಿರ್ತದೆ. ಸೊ ಬೆಳೆಯೋರು ಬೆಳೆಸ್ತಾರೆ, ತುಳಿತಾನೆ ಇರ್ತಾರೆ. ಆ ಮಧ್ಯದಲ್ಲಿ ಬರೋನೇ ಈ ಮಗನೇ ಅನ್ನೋದೊಂದು ಆಗಲಿ ಅಂದ್ಬಿಟ್ಟು ನಾವು ಈ ಪ್ರಯತ್ನ ಮಾಡಿದ್ದೀವಿ. ಸರ್, ಇನ್ನೊಂದು ಏನಂದರೆ ಧ್ರುವ ಸರು ಈ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದು. ಸೊ ನಿಮಗೆ ಎಷ್ಟು ಖುಷಿ ತಂದುಕೊಟ್ಟಿದೆ, ಒಬ್ಬರು ಸ್ಟಾರ್ ಬಂದುಬಿಟ್ಟು ನಿಮ್ಮನ್ನ ಮೆಚ್ಚಿ, ನಿಮ್ಮ ಸಾಂಗ್ನ ಮೆಚ್ಚಿ ನಾನೇ ರಿಲೀಸ್ ಮಾಡಿಕೊಡ್ತೀನಿ ಅಂದಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಹೇಗಿತ್ತು, ಅವ್ರ ಬಾಂಧವ್ಯ ಹೇಗಿತ್ತು ಅಂತ? ಸರ್, ಅವ್ರು ತುಂಬ ಡೌನ್ ಟು ಅರ್ಡ್. ಹೆಂಗಂದರೆ ನಾವು ಇವಾಗ ಸಾಂಗ್ ಪ್ಲೇ ಮಾಡಿ ನಾನು ನಿಂತಿದ್ದೆ ಪಕ್ಕದಲ್ಲಿ, ಅವರು ಕುಂತಿದ್ರು. ಅವರು ನಾನು ಕುತ್ಕೋಬರ್ಗು ಚೇರ್ ಇಲ್ಲ, ನಾನು ಕುತ್ಕೋಬರ್ಗೂ ಅವ್ರು ಏನು ಮಾಡೋದು, ಸರ್ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅವ್ರು ನನಗೆ ಕುಣಿಸಿ ಆಮೇಲೆ ಪ್ಲೇ ಮಾಡಿ ಸರ್ ನೋಡಿಬಿಟ್ಟು ಓಕೆ ಒಳ್ಳೆ ಅಭಿಪ್ರಾಯ ಹೆಂಗೆ ಅವ್ರ ಬಾಯಲ್ಲಿ ಏನು ಬರುತ್ತೆ, ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ, ನೀಟಾಗಿ ಇದು ಹಿಂಗೆ ಬಂದಿದೆ ಸಾಂಗು ಈ ಥರ ಇದೆ ಅಂದ್ಬಿಟ್ಟು ಡೈರೆಕ್ಟಾಗಿ ಓಪನಾಗಿ ಹೇಳಿದರು. ಸಕ್ಕಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ನಿಮ್ಮ ಹೊಸ ಟೀಮ್ ಅನ್ಸಲ್ಲ ಅಂದರೆ ಇದು ಒಳ್ಳೆ ಟೇಕ್ ಆಫ್ ತೊಗೊಂಡಿದ್ದೀರಾ, ಒಳ್ಳೆ ಟೇಕ್ ಆಫ್ ಇದೆ, ಚೆನ್ನಾಗಿ ಮಾಡು, ಆಲ್ ದ ಬೆಸ್ಟ್ ಅಂತೇಳಿ, ತುಂಬ ಚೆನ್ನಾಗಿದೆ ಬ್ರೋ, ಆಲ್ ದ ಬೆಸ್ಟ್, ಸೂಪರಾಗಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಒಳ್ಳೆ ವಿಶಸ್ ಮಾಡಿದ್ರು. ಸರ್, ಅವರ ಸಪೋರ್ಟು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀಳಿದೆ? ತುಂಬ ಇದೆ. ಯಾಕಂದರೆ ಅವ್ರ ಕಡೆಯವರು ಎಲ್ಲ ಫ್ಯಾನ್ಸ್ ಇದ್ದಾರೆ, ಅವರೆಲ್ಲ ತುಂಬ ನಮಗೆ ಮೆಸೇಜ್ ಮಾಡ್ತಾರೆ, ಸರ್ ಅಣ್ಣ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಧ್ರುವಣ್ಣ ನನ್ನ ಸಪೋರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಕಡೆ ಫ್ಯಾನ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ಲ.